ನೋಡಿ ಇಲ್ಲೇ ಆಟ ಆಡ್ತೈತೆ ನನ್ನ. ಇಲ್ಲಿ ನೋಡಿ ಇದೇನು ಡೆಡ್ ಎಂಡ್ ಥರ ಅನಿಸ್ತೈತೆ ನನಗೆ. ಈ ಕಡೆ ಒಂದು ರೂಟ್ ಐತೆ, ಏನಂತ ಗೊತ್ತಾಗ್ತಿಲ್ಲ. ಹಿತಶತ್ರುಗಳ ಆಶೀರ್ವಾದ ನೋಡಿ, ಹಿತಶತ್ರುಗಳ ಆಶೀರ್ವಾದ. ಈ ತರ ಬರ್ಸ್ನ ಶತ್ರುಗಳು ಇನ್ನೂ ತಿಕ್ಕ ಹೊರ್ಕೊಂಡಿರ್ತಾರೆ ಗುರು. ಮಹಾದೇವಾಯ ತೇ ನಮಃ. ಇವತ್ತು ನಮ್ಮೊಬ್ಬ ಕೋರ್ ರೈಡ್ರು ಸಂಜಯ್ ಅಂತ, ಅವರು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಸೊ ಅದಕ್ಕೆ ಅವರು ನಮಗೆ ಇನ್ವೈಟ್ ಮಾಡಿದ್ದಾರೆ, ಬನ್ನಿ ಬ್ರೋ ಸತ್ಯನಾರಾಯಣ ಪೂಜೆಗೆ ಬಂದು ಪೂಜೆ ನೋಡಿಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೋಗಿ ಅಂತ. ಅದಕ್ಕೆ ಅವ್ರ ಮನೆ ಆರ್ ಆರ್ ನಗರದಲ್ಲಿ ಬಂತು. ಸೊ ಅದಕ್ಕೆ ಆರ್ ಆರ್ ನಗರ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಬರ್ತೀಯಪ್ಪ? ಈ ರೋಡೊಂದು ಯಾವಾಗ ಸರಿ ಮಾಡ್ತಾರೋ ಯಾರಿಗೆ ಗೊತ್ತು ಗುರು. ಥರ್ಡ್ ಗೇರ್ ಮೇಲೆ ಸ್ವಿಚ್ ಮಾಡೋಕ್ಕೆ ಆಗಲ್ಲ. ಸ್ವಿಚ್ ಮಾಡಿದ್ರೆ ನಮ್ಮ ಏನು ಸ್ಪೋಕ್ ವೀಲ್ಸ್ ಅಲ್ಲ, ಆಫ್ ರೋಡಿಂಗ್ ಗಾಡಿ ಅಲ್ಲ, ಅಲಾ ವೀಲ್ಸು. ಅಂಥದ್ರಲ್ಲಿ ಈ ರೋಡಲ್ಲಿ ಏನಾದರೂ 4th 5th ಗೇರಲ್ಲಿ ಹೊಡೆದ್ರೆ ಇಡೀ ಬಾಡಿನ ಅಲ್ಲಾಡುತ್ತೆ ಗಾಡಿ ಬಿಟ್ಟು. ಸ್ಪೋಕ್ ವೀಲ್ಸು ವಿತ್ ಒಳ್ಳೆ ಸಸ್ಪೆನ್ಷನ್ ಎಲ್ಲ ಇದ್ಬಿಟ್ರೆ ಹಿಮಾಲಯನ್ ಥರ ಬರೀ ಗಾಡಿ ಅಲ್ಲಾಡುತ್ತೆ, ಮೈಯೇನು ಆರಾಮಾಗೇ ಇರುತ್ತೆ. ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ಅನ್ಸುತ್ತೆ. ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ಲು ದರ್ಶನ ಮಾಡ್ಕೊಂಡ್ಬಿಡ್ರಿ. ಜೈ ಶ್ರೀರಾಮ್. ಹಿತಶತ್ರುಗಳ ಆಶೀರ್ವಾದ ನೋಡಿ, ಹಿತಶತ್ರುಗಳ ಆಶೀರ್ವಾದ. ಈ ತರ ಬರ್ಸ್ನ ಶತ್ರುಗಳು ಇನ್ನೂ ತಿಕ್ಕ ಹೊರ್ಕೊಂಡಿರ್ತಾರೆ ಗುರು. ಇವತ್ತೇ ನಂದು ಲಾಸ್ಟ್ ವ್ಲಾಗ್ ಇರುತ್ತೆ ಅನ್ಸುತ್ತೆ. ಯಾವುದಕ್ಕಂತಂದ್ರೆ ಈ ಕಡೆ ಸೌತ್ ಕರ್ನಾಟಕ ಭಾಷೆ ಮಾತಾಡೋದು, ಅಂದರೆ ಮೈಸೂರಾಗಲಿ ಬೆಂಗಳೂರಾಗಲಿ ಈ ಕಡೆ ಏನೇ ಇದ್ರು. ಇನ್ಮೇಲೆ ಏನೇ ಇದ್ರು ನಾರ್ತ್ ಕರ್ನಾಟಕ ಭಾಷೆಯಲ್ಲೇ ಮಾತಾಡ್ತೀನಿ. ಸಿಟಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನೀವೇ ಒಂದು ಲಿಮಿಟ್ನ ಸೆಟ್ ಮಾಡ್ಕೊಳ್ಳಿ, 40ನೋ 50ನೋ 60ನೋ. ಯಾಕಂದ್ರೆ ನೀವೇ ಸೆಟ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನು ಹೇಳ್ತಾರೆ ಲಿಮಿಟ್ ಆದರೂ ಇರುತ್ತೆ. ನೀವು ಸೆಟ್ಟೇ ಮಾಡಲಿಲ್ಲ ಅಂದರೆ ಸಡನ್ ರೈಸು, ಸಡನ್ ಬ್ರೇಕ್ ಪ್ಯಾಡ್ಸು ಹೋಗುತ್ತೆ, ಮೈಲೇಜು ಸಿಗಲ್ಲ. ಅದಕ್ಕೆ 40 50 60 ಹಂಗೆ ರೈಸ್ ಮಾಡ್ಕೊತಾರೆ. ದೂರ ಇರಬೇಕಾದ್ರೇ ಗಾಡಿಗಳು ಕಾಣಿಸ್ಬಿಟ್ರೆ ಸ್ವಲ್ಪ ಅಲ್ಲೇ ಸ್ಲೋ ಮಾಡಿ ನಿಧಾನಕ್ಕೆ, ಮತ್ತೆ 60 50 40 ಅನ್ನೋಷ್ಟಿಗೆ ನೀವು ಬ್ರೇಕ್ ಹಾಕ್ಬೇಕಂತ ಇಲ್ಲ, ಗಾಡಿ ತಾನಾಗೆ ಸ್ಲೋ ಆಗುತ್ತೆ. ಗೇರ್ ಸ್ವಿಚ್ ಮಾಡ್ಕೊತ ಇದ್ರೆ ಆಯಿತು. ಈ ಸೆಟ್ಟೇ ಆಗಲ್ಲ. ಸ್ವಲ್ಪ ಗೂಗಲ್ ಮ್ಯಾಪ್ ಮೇಲೆ ಕಣ್ಣು ಇಡ್ತಾ ಇರಿ. ಹೆಂಗೆ ಕರ್ಕೊಂಡು ಹೋಗುತ್ತೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ರೋಡೇ ಇರೋಲ್ಲ ಕೆಲವೊಂದು ಸರಿಗೆ. ಒಂದು ಪ್ರೀವಿಯಸ್ ಲಾಗಲ್ಲಿ ನೋಡಿರ್ಬೇಕು ನೀವು, ನಾವು ಟೀಮ್ ಔಟಿಂಗ್ ಹೋಗ್ತಿರ್ಬೇಕಾದ್ರೆ ನಮ್ದು ಎಲ್ಲೆಲ್ಲ ಕರ್ಕೊಂಡೋಗಿತ್ತು, ಆಫ್ ರೋಡಿಂಗೇ ಮಾಡಿಸಿತ್ತು. ಈ ಗಾಡಿಯಲ್ಲಿ ಆಫ್ ರೋಡಿಂಗ್ ಮಾಡಿದ್ದೆ ನಾನು, ಪರವಾಗಿಲ್ಲ. ಸ್ಪೋಕ್ ವೀಲ್ ಇಲ್ಲ ಅಂದರೆ ಇದು ಅಲಾ ವೀಲ್ಸಲ್ಲೂ ಮಾಡ್ಬೋದು ಆಫ್ ರೋಡಿಂಗ್, ಬಟ್ ಆ ಮಟ್ಟಕ್ಕೆಲ್ಲ ಮಾಡೋಕ್ಕಾಗಲ್ಲ. ಒಂಚೂರು ಸ್ವಲ್ಪ ಇದೆ ಅಂದರೆ ಮಾಡ್ಬೋದು. ಕಂಟಿನ್ಯೂ ಹಿಮಾಲಯನ್ ಥರ ಆಗಲಿ ಎಕ್ಸ್ಪಲ್ಸ್ ಥರ ಹೋಗ್ಬಿಟ್ರೆ ಆಯ್ತು, ಅಷ್ಟೇ ಮುಗೀತು ಕತೆ.
ಈ ಥರ ರೋಡ್ಸ್ ಬಂದಾಗ ಇಂಟರ್ಸೆಕ್ಷನ್ಸ್ ಎಲ್ಲ ಇರ್ತಾವಲ್ಲ, ಅವಾಗ ಒಂಚೂರು ಒಂದು ಹಾರ್ನ್ ಹಾಕಿ, ಏನಾಗಲ್ಲ. ಹಾರ್ನ್ ಹಾಕ್ಲಿಲ್ಲ ಅಂದರೆ ಏನೂ ಆಗಲ್ಲ ಅಂತ. ಓ, ಎಲ್ಲಿ ಬಂತಿದ್ದು? ಲಾಸ್ಟ್ ದ ರೂಟಾ? ಯಾಕೆ ಹಿಂಗಾಯ್ತಲ್ಲ? ನೋಡಿ, ಇಲ್ಲೇ ಆಟ ಆಡಿಸ್ತೈತೆ ನನ್ನ. ಇಲ್ಲಿ ನೋಡಿ, ಇದೇನು ಡೆಡ್ ಎಂಡ್ ಥರ ಅನಿಸ್ತೈತೆ ನನಗೆ. ಈ ಕಡೆ ಒಂದು ರೂಟ್ ಐತೆ, ಏನಂತ ಗೊತ್ತಾಗ್ತಿಲ್ಲ. ಬರೀ 1.2 ಕಿಲೋಮೀಟರ್ಸ್ ಇದೆ. ನಂಗೆ ಇನ್ನೂ ಸ್ಟ್ರೈಟ್ ಹೋಗಂತಾನೆ ಹೇಳ್ತಿದ್ದೆ. ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಈ ಟೈಮಲ್ಲಿ. ಸರ್, ಈ ಕಡೆ ಮುಂದೆ ಹೋಗ್ಬೋದಾ? ಇಲ್ಲಿ ಯಾವುದೋ 488 ಅಂತ ನಂಗೆ ಲೊಕೇಶನ್ ಕಳಿಸಿದ್ರು, ಒಂದು ಮನೆ ಇದು. ಅದಕ್ಕೆ ಹಾಂ ಹಾಂ, ಆ ಬಿಲ್ಡಿಂಗ್ಸ್ ಇದಾವಲ್ಲ, ಅಲ್ಲಿ ಹೋಗುತ್ತಾ? ಓಕೆ ಓಕೆ. ಏನೋ ಸತ್ಯನಾರಾಯಣ ಪೂಜೆ ಇತ್ತು, ನಮ್ಮ ಫ್ರೆಂಡು ಕಳಿಸಿದ್ರು ಲೊಕೇಶನ್. ಹಾಂ, ಸರಿ, ಥ್ಯಾಂಕ್ ಯು ಸರ್. ನೋಡಪ್ಪ, ಇಲ್ಲಿ ದಾರಿ ಇದೆ ಅಂತ ನನಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪಿನ ಏನೆಲ್ಲ ಅಪ್ರೂವ್ ಮಾಡ್ಕೊಂಡೈತಪ್ಪ. ಎಂತ ರೋಡ್ ಇದು? ಆ ಬಿಲ್ಡಿಂಗ್ಗಳಿಗೆ ಹೋಗೋಕ್ಕೆ ಈ ಕಡೆಯಿಂದ ಒಂದು ರೂಟ್. ನೋಡಿ, ಒಂಚೂರು ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ರೆ ಆಗ್ತಿರ್ಲಿಲ್ವ? ಸಂಜಯ್ ಬ್ರೋ, ಇಲ್ಲಿ ಬಂದಿದ್ದೀನಿ, ದೊಡ್ಡ ಅಪ್ಪ ಕೆಳಗೆ ನಿಂತಿದ್ದೀನಿ ನಾನು. ಇಲ್ಲಿ ಅಪ್ಪ ಹತ್ಕೊ ಬರ್ಬೇಕಾ? ನಂಗೆ ಇದೇ ತೋರಿಸ್ತು ಬ್ರೋ. ಹಾಂ, ಹತ್ಸಂದ್ರೆ ಹತ್ತಿಸ್ತೀನಿ ಬ್ರೋ, ಅದರಲ್ಲಿ ಏನಿಲ್ಲ. ಗಾಡಿ ಬರುತ್ತಾ ಮೇಲ್ಗೆ? ಹಾಂ ಹಾಂ, ಓಕೆ ಬ್ರೋ. ಹಾಂ, ಓಕೆ ಓಕೆ ಬ್ರೋ. ಒಂಚೂರು ಅಪ್ಪಲ್ಲಿ ಬರ್ತೀರಾ? ಹಾಂ, ಓಕೆ ಓಕೆ ಓಕೆ. ಇಲ್ಲೇ ಇರಲಾ? ಇಲ್ಲ, ಆಗ್ತಾ ಇದ್ರ ಪಕ್ಕ. ಇಲ್ಲ ಬ್ರೋ, ಮಾಡ್ಬೇಕು. ಇವರೇ ಸಂಜಯ್. ಹಾಂ, ಆನಿದೆ, ಹೇಳ್ಕೊಂಬರ್ತಿದ್ದೆ. ಹಾಂ, ಇವ್ರದ್ದು ಇನ್ನೊಂದು ದೊಡ್ಡ ಸಾಧನೆ ಅಂದರೆ ಉತ್ಕರ್ಷ ಫೌಂಡರ್. ಇವರು NGO ಫೌಂಡರು. ಸೊ ಅಲ್ಲೂ ಒಂದು ಇವೆಂಟ್ ಆಗ್ತಾ ಇದೆ ಅಲ್ಲ, ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತೋರ್ಸೋಣ. ಸಂಜೆ ಅವ್ರ ಮನೆ ಪೂಜೆ ಆಗ್ತಿದೆ, ಪೂಜೆ ನೋಡ್ಕೊಂಬರೋಣ ಬನ್ನಿ. ಇದೇ ಗ್ರೌಂಡ್ ಫ್ಲೋರಲ್ಲಿ.
ಪೂಜೆ ಕೂತಿದ್ದಾರೆ, ಆಮೇಲೆ ಮಾಡಿ ಅಣ್ಣ ಒಂದು ಗಂಟೆ ಮೇಲೆ. ಮನೆ ಮಾತ್ರ ಒಳ್ಳೆ ಡೆಕೋರೇಷನ್ ಮಾಡಿದ್ರು, ಸಗದ ಡೆಕೋರೇಷನ್ ಆಗಿದಾವ ಮನೆ ಮಾತ್ರ. ಆದಿತ್ಯಾದಿ ನವಗ್ರಹದೇವತಾ ಪ್ರೀತ್ಯರ್थे ನವಗ್ರಹದೇವತಾ ಆರಾಧನೆ ನಿಯೋಗಃ. ನಮಸ್ತೆಯಾಯ ಚಂದ್ರಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಆರಾಧನೆ ವಿನಿಯೋಗಃ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯಂ ರಕ್ತವರ್ಣಂ ರಕ್ತಮಾನ್ಯಾಂ ರಕ್ತಗಂಧಾಯ ಪರಂ ರಕ್ತ ಅಶ್ವ ರಕ್ತಚಕ್ರದಾ. ತಂದೆ ನಾರಾಯಣ ಬಾನೋಡೋ ನಿನ ಕಂದನ. ಸಂಜೆ ಅವರು ಡ್ಯಾಡಿ ಬರ್ಡೇಗೆ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ರು, ಕೇಕ್ ಕಟ್ ಮಾಡೋರಿದ್ದಾರೆ, ನೋಡೋಣ ಬನ್ನಿ. ಕೇಕ್ ತಂದಿಟ್ಟಿದ್ದಾರೆ. ಮೀಟ್ ಅವರ್ ಫ್ರೆಂಡ್ಸ್. ಇವರು ನಮ್ಮ ಸೀನಿಯರ್, ಹಾಂ ನಮ್ಮ ಕ್ಲಬ್ ಸೀನಿಯರ್ ಇವರು. ಮಾತಾಡ್ರಿ, ಈಗ ಏನೂ ಮಾತಾಡಲ್ಲ ನೀವೀಗ. ಅವಾಗಲೇ ಹೇಳಿದಾಗ ಮಾತಾಡ್ಸಲ್ಲ, ಸೈಲೆಂಟಾಗಿ ಇದರಲ್ಲಿದ್ವಿ. ಅವಾಗ ಬಂದ್ಬಿಟ್ಟು ಇವರು ಗಣೇಶ್ ಅಂತ. ನಾನು ಫಸ್ಟ್ ರೈಡ್ ಹೋದಾಗ ಇವರೆಲ್ಲ ನನಗೆ ಪರಿಚಯ ಆಗಿದ್ದು. ಇವರು ವಿವೇಕ್, ಗಣೇಶ್ ಮತ್ತು ಆಯುಷ್. ತುಂಬ ಹೊತ್ತು ಲೈನಲ್ಲಿ ನಿಂತು ಊಟಕ್ಕೆ ಬಂದಿದ್ದೀವಿ. ಎಲ್ಲ ಹೋಳಿಗೆ, ಎಲ್ಲ ಥರ ಪಲ್ಯ, ಸ್ವೀಟು ಎಲ್ಲ ಇದೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಆಯುಷ್. ನಮ್ಮ ಬ್ಯಾಟ್ಸ್ಮನ್ ಅಂದರೆ ಆಯುಷ್. ಆಯುಷ್ ಒಳ್ಳೆ ಬ್ಯಾಟ್ಸ್ಮನ್. ಸೆಕೆಂಡ್ ರೌಂಡಲ್ಲಿ ನಮಗೆ ಪೂರಿ ಮತ್ತು ಕುರ್ಮ ಬಂದಿದೆ. ಇನ್ನೂ ಒಂದು ರೌಂಡ್ ಇದೆ, ರೈಸ್ ರೌಂಡು. ಥರ್ಡ್ ರೌಂಡ್ ಪಲಾವ್ ಮತ್ತು ಮೊಸರು ಬಜ್ಜಿ ಬಂದಿದೆ. ಹಾಗೆ ಪಲಾವ್ ಇನ್ನು ಸಂಜಯ್ ಮತ್ತೆ ಸಿಗೋಣ, ಬಾಯ್. ಊಟ ಎಲ್ಲ ಚೆನ್ನಾಗಿತ್ತು. ಸೂಪರ್, ಥ್ಯಾಂಕ್ ಯು. ಎಲ್ಲ ಬಿಸ್ಕೆಟ್ ತಾನೇ ಇತ್ತು. ಬಿಸ್ಕೆಟ್ ತಾನೇ ಇತ್ತು. ಕಂಟೆಂಟ್ ಬೇಕಲ್ಲ. ನಾನು ಹಿಂಗೆ ಬಂದರೆ ನಾನು ಹಿಂಗೆ ಬಂದರೆ 1 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಡೌನ್ ಹಿಡ್ಕೊಂಡೋದ್ರೆ 1 ಕಿಲೋಮೀಟ್ರ್ ಕಮ್ಮಿ ಅಷ್ಟೇ. ಇದು ಏನು ಈ ರೇಂಜ್ ಡೌನ್ ಐತೆ. ಬೆಳಗ್ಗೆ ನಾನು ಹತ್ತಿರ ಅಪ್ಪೆ ಸಖತ್ತಾಗೈತಲ್ಲಪ್ಪ. ಹಂಗೆ ಹೋಗಿದ್ರು ಪರವಾಗಿರಲಿಲ್ಲ. ಬಟ್ ಈ ರೂಟು ಒಂದ್ಸರಿ ನೋಡೋಣ.